ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕೊಕ್ಕಡ, ಕೃಷಿ ಖುಷಿ ಚಾನಲ್ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನಾನೀಗ ಹೊರಟಿರೋದು ನನ್ನ ಇಬ್ಬರು ಸ್ನೇಹಿತರ ತೋಟಕ್ಕೆ. ಇದು 5 ವರ್ಷ ಪ್ರಾಯದ ಅಡಿಕೆ ತೋಟ ಸ್ನೇಹಿತರೆ. ಬೇರೆ ಬೇರೆ ಜಾಗದಿಂದ ಬಿತ್ತನೆ ಬೀಜವನ್ನು ಆಯ್ದುಕೊಂಡು ಮಾಡಿರುವಂಥ ತೋಟ. ಬನ್ನಿ ನೋಡುವ ಹೇಗಿದೆ ಅಂತ. ನೋಡಿ ಸ್ನೇಹಿತರೆ, ಒಂದೇ ಸಮಯದಲ್ಲಿ ನೆಟ್ಟಂತಹ 2 ತೋಟಗಳನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಇಲ್ಲಿ ಸ್ವಚ್ಛತೆಯನ್ನು ಗಮನದಲ್ಲಿಟ್ಟುಕೊಂಡು ಮತ್ತು ಕೆಲವೇ ಗಿಡಗಳಿಂದ ಆಯ್ದುಕೊಂಡ ಬಿತ್ತನೆ ಬೀಜದಿಂದ ಮಾಡಿದ ತೋಟ. ನೀವು ಗಮನಿಸಿ ನೋಡಿ ಎಷ್ಟು ದಷ್ಟಪುಷ್ಟವಾಗಿ ಅಡಿಕೆ ಗಿಡಗಳಿದೆ ಅಂತ. ಆದರೆ ಹಿಂಗಾರವನ್ನು ಗಮನಿಸಿದರೆ ನೋಡಿ, ಕಳಪೆ ಗುಣಮಟ್ಟ ನೋಡಿ. ಇಲ್ಲಿ ನೋಡಿ ಎಷ್ಟು ದೊಡ್ಡದಾಗಿ ಬೆಳವಣಿಗೆ ಆಗಿದೆ ಅಂತ ನೋಡಿ. ಆದರೆ ಹಿಂಗಾರವನ್ನು ಗಮನಿಸಿ ನೋಡಿ. ಹಾಗೆಯೇ ಸ್ನೇಹಿತರೆ, ಇಲ್ಲಿ ಮಣ್ಣನ್ನು ಗಮನಿಸಿದರೆ ನಿಮಗೆ ಯಾವುದೇ ರೀತಿಯ ಪೋಷಕಾಂಶಗಳು ಈ ಮಣ್ಣಿನಲ್ಲಿ ಕಾಣಲಿಕ್ಕೆ ಸಿಗುವ ಸಾಧ್ಯತೆಯೇ ಇಲ್ಲ. ಯಾಕಂತ ಹೇಳಿದರೆ ಇವರು ಪದೇ ಪದೇ ಕಳೆಯನ್ನು ತೆಗೆಯುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಗೊಬ್ಬರ ಏನಿದ್ರು ಬುಡಕ್ಕೆ ಕೊಡ್ತಾಯಿದ್ದಾರೆ. ರಾಸಾಯನಿಕ ಗೊಬ್ಬರವನ್ನು ಕೊಡ್ತಾಯಿದ್ದಾರೆ, ಸಾವಯವ ಗೊಬ್ಬರವನ್ನು ಕೊಡ್ತಾಯಿದ್ದಾರೆ. ಆದರೆ ಗಮನಿಸಬೇಕಾದ್ದು ಏನಂತ ಹೇಳಿದರೆ ನೋಡಿ ಯಾವ ರೀತಿ ಇದೆ ತೋಟ. ಅಂದರೆ ಇಷ್ಟೆಲ್ಲ ಖರ್ಚು ಮಾಡಿ ಈ ರೀತಿಯ ಗುಣಮಟ್ಟದ ಗಿಡಗಳು ಬೆಳವಣಿಗೆ ಬಂದರೆ ನಮಗೆ ಅಡಿಕೆ ತೋಟ ಅಂತೆ ಇದ್ದು ಏನು ಪ್ರಯೋಜನ ಅಂತ ಹೇಳಿ. ಆದರೆ ಸಾಕಷ್ಟು ಖರ್ಚಾಗಿರ್ತದೆ ಒಂದು ತೋಟ ಅಂತ ಮಾಡಲಿಕ್ಕೆ. ಗುಂಡಿ ತೆಗಿಬೇಕು, ಕಳೆಯನ್ನು ತೆಗಿಬೇಕು, ಪದೇ ಪದೇ ಗೊಬ್ಬರ ಹಾಕಬೇಕು, ಎಲ್ಲ ಖರ್ಚು ವೆಚ್ಚ ಬಂದೇ ಬರ್ತದೆ. ಆದರೆ ಈ ರೀತಿಯ ಗಿಡಗಳಿದ್ದರೆ ನಮಗೆ ಅದರ ಬಡ್ಡಿ ಕೂಡ ಬರುವುದು ಸ್ವಲ್ಪ ಕಷ್ಟನೇ ಅಂತ ಹೇಳ್ಬೋದು. ಗಮನಿಸಿ ನೀವು ಇಲ್ಲಿ ನೋಡಿ ಎಷ್ಟು ದಷ್ಟಪುಷ್ಟವಾಗಿ ಬಂದಿದೆ ಗಿಡ. ಆದರೆ ಯಾವುದೇ ರೀತಿಯ ಹಿಂಗಾರ ಇಲ್ಲ. ಇದು ಯಾಕೆ ಹೀಗೆ ಆಗಿದೆ ಅಂತ ಹೇಳಿದರೆ ಕೆಲವೇ ಗಿಡಗಳಿಂದ ಬಿತ್ತನೆ ಬೀಜವನ್ನು ಆಯ್ದುಕೊಂಡು ಸ್ನೇಹಿತರೆ. ಯಾಕೆ ಹೇಳ್ತೇನೆ ಅಂತ ಹೇಳಿದರೆ ನೋಡಿ, ಕೆಲವು ಗಿಡದಲ್ಲಿ ಒಳ್ಳೆಯ ಹಿಂಗಾರ ಕೂಡ ಬಂದು ಒಳ್ಳೆಯ ಇಳುವರಿ ಕೂಡ ಬರ್ತಿದೆ ನೋಡಿ, ಕಾಣ್ಬೋದು ನಿಮಗೆ. ಅಂದರೆ ಹೆಚ್ಚಿನ ಎಲ್ಲ ಗಿಡಗಳಲ್ಲಿ ಯಾವುದೇ ಇಳುವರಿ ಇಲ್ಲ. ಕೆಲವು ಗಿಡಗಳಲ್ಲಿ ಒಳ್ಳೆಯ ನೋಡಿ, ಇದೊಂದು ಗುಣಮಟ್ಟದ ಗಿಡ ಅಂತ ಹೇಳ್ಬೋದು. ಇಲ್ಲಿ ಗಮನಿಸಿ ನೀವು ನೋಡಿ, ಇದು ಹೆಚ್ಚಿನ ಅಂಶ ತಾಯಿ ಗಿಡದ ಗುಣವನ್ನು ಹೊಂದಿರ್ಬೋದು. ಈ ಗಿಡ ಒಳ್ಳೆಯ ಸರಿಯಾದ ರೀತಿಯಲ್ಲಿ ನಿಮಗೆ ಕಾಣ್ಬೋದು ಈ ಗಿಡ. ಆದರೆ ಇದರ ಪಕ್ಕದ ಗಿಡವು ನೋಡ್ಬೋದು ಒಳ್ಳೆಯ ರೀತಿಯಲ್ಲಿ ಇದೆ. ಆದರೆ ಹೆಚ್ಚಿನ ಎಲ್ಲ ಗಿಡಗಳು 100ಕ್ಕೆ 80ರಷ್ಟು ಗಿಡಗಳು ಕಳಪೆ ಗುಣಮಟ್ಟದಲ್ಲಿದೆ ನೋಡಿ. ಗಮನಿಸಿ ನೀವು. ಅಂದರೆ ತುಂಬ ದಪ್ಪಗೆ ಹಾಗೆ ಎತ್ತರಕ್ಕೂ ಬೆಳೆದಿದೆ. ಆದರೆ ಯಾವುದೇ ರೀತಿಯ ಹಿಂಗಾರದ ಲಕ್ಷಣ ಇಲ್ಲ. ಅಷ್ಟೇ ಅಲ್ಲದೆ ಈ ಗುಂಡಿಯನ್ನು ತೆಗೆದು ಕೃಷಿ ಮಾಡಿದರೆ ನೋಡಿ ಅವಸ್ಥೆ. ಯಾಕೆ ಹೀಗೆ ಆಗ್ತದೆ ಅಂತ ಹೇಳಿದರೆ, ಈ ಗುಂಡಿಯಲ್ಲಿ ನಾವು ಹಾಕಿರುವ ಗೊಬ್ಬರ, ಹಸಿರೆಲೆ ಗೊಬ್ಬರ ಇರ್ಬೋದು, ರಾಸಾಯನಿಕ ಎಲ್ಲರೂ ಹಾಕೋದು ಒಂದೇ ಜಾಗಕ್ಕೆ, ಒಂದೇ ಗುಂಡಿಗೆ ಹಾಕಿದಾಗ ಏನಾಗ್ತದೆ ಅಂತ ಹೇಳಿದರೆ ಅಲ್ಲಿ ಶಿಲೀಂಧ್ರಗಳು, ಬ್ಯಾಕ್ಟೀರಿಯಾಗಳು, ಗಲೀಜು ಎಲ್ಲ ತುಂಬಿ ಗಿಡದ ಬೇರುಗಳನ್ನು ಸಾಯಿಸ್ತದೆ ಮೊದಲು. ಆಮೇಲೆ ರೋಗಕ್ಕೀಡಾಗಿ ಅಡಿಕೆ ಗಿಡವೇ ನಾಶ ಆಗ್ತದೆ ನೋಡಿ. ಅಂದರೆ ಹೆಚ್ಚಿನ ತುಂಬ ಕೃಷಿಕರು ಕೃಷಿಯ ಬಗ್ಗೆ ಅಧ್ಯಯನ ಮಾಡಿರುವುದಿಲ್ಲ, ಅಥವಾ ತಮ್ಮ ಸ್ವಂತ ತೋಟದಲ್ಲೇ ಅವರು ಪ್ರಯೋಗ ಮಾಡಿರುವುದಿಲ್ಲ. ಯಾಕೆ ಹೀಗೆ ಆಗ್ತದೆ ಅಂತ ತಿಳಿದುಕೊಳ್ಳಿಕ್ಕೆ ಹೋಗೋದಿಲ್ಲ ನೋಡಿ. ಇಲ್ಲಿ ಒಂದು ಗಿಡ ನೋಡಿ, ಲೆಕ್ಕದಲ್ಲಿ ಈ ರೀತಿ ಆಗುವಾಗ ನಾವು ತಿಳ್ಕೊಳ್ಳುವ ಪ್ರಯತ್ನ ಮಾಡಬೇಕು ಸ್ನೇಹಿತರೆ, ಯಾಕೆ ಹೀಗೆ ಆಯಿತು ಅಂತ. ಬೇಕಾದಷ್ಟು ಇಲ್ಲಿ ಗೊಬ್ಬರವನ್ನೆಲ್ಲ ಕೊಟ್ಟಿದ್ದಾರೆ ನೋಡಿ. ನೋಡಿ ಸೆಗಣಿ ಗೊಬ್ಬರ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಕುರಿ ಗೊಬ್ಬರ, ರಾಸಾಯನಿಕ ಗೊಬ್ಬರ ಎಲ್ಲ ಒಂದೇ ಕಡೆಗೆ ಹಾಕುವಾಗ ಅಲ್ಲಿರುವ ಜೀವಿಗಳು ಎಲ್ಲ ಸಾಯ್ತದೆ. ಮೊದಲನೇದಾಗಿ ಬ್ಯಾಕ್ಟೀರಿಯಾ ಇರಲಿ ಅಥವಾ ಎರೆಹುಳ ಇರಲಿ, ಏನೂ ಈ ಭೂಮಿಯಲ್ಲಿ ಇರುವ ಸಾಧ್ಯತೆಯೇ ಇಲ್ಲ. ಯಾಕಂತ ಹೇಳಿದರೆ ಒಂದನೇ ವಿಷಯ ಕಳೆ ತೆಗೆದಿರ್ತಾರೆ, ಇನ್ನೊಂದು ವಿಷಯ ರಾಸಾಯನಿಕ ಗೊಬ್ಬರ ಮತ್ತು ಸಾವಯವ ಗೊಬ್ಬರವನ್ನು ಒಂದೇ ಜಾಗಕ್ಕೆ ಹಾಕ್ತಾರೆ, ಮೇಲ್ಮೇಲೇ ಹಾಕ್ತಾರೆ. ಆಗ ಅಲ್ಲಿ ಜೀವಿಗಳು ಬರಬೇಕಾದ್ದು ಎರೆಹುಳ. ನಾವು ಸಾವಯವ ಗೊಬ್ಬರವನ್ನು ತಿನ್ನಲಿಕ್ಕೆ ಎರೆಹುಳಗಳು ಬೇಕು. ಅದರ ಮೇಲೆ ನಾವು ನೇರವಾಗಿ ರಾಸಾಯನಿಕವನ್ನು ಸುರಿದರೆ ಅಲ್ಲಿರುವ ಜೀವಿಗಳೆಲ್ಲ ಸಾಯ್ತದೆ. ಹೀಗಾದಾಗ ಇದೇ ರೀತಿಯ ಗುಣಮಟ್ಟದ, ಕಳಪೆ ಗುಣಮಟ್ಟದ ಬಿತ್ತನೆ ಬೀಜವನ್ನು ನಾವು ಸರಿಯಾದ ರೀತಿಯಲ್ಲಿ ಗೊತ್ತಿಲ್ಲದೆ ಆಯ್ಕೆ ಮಾಡಿದರೆ ಈ ರೀತಿಯ ತೋಟವನ್ನು ನೋಡಬೇಕಾಗ್ತದೆ. ಒಟ್ಟಾರೆಯಾಗಿ ಹೇಳಿದರೆ ಈಗ ಇದು 5ನೇ ವರ್ಷದ ಅಡಿಕೆ ತೋಟ. ಆದರೆ ನೋಡುವಾಗ ಇಲ್ಲಿ ಯಾವುದೇ ರೀತಿಯ ಒಂದು ಗುಣಮಟ್ಟದ ತೋಟ ಅಂತ ಹೇಳಲಿಕ್ಕೆ ಆಗುವುದೇ ಇಲ್ಲ ಸ್ನೇಹಿತರೆ. ಖರ್ಚಿದೆ, ಆದರೆ ಇನ್ನೂ ಕೂಡ ಸರಿಯಾದ ರೀತಿಯಲ್ಲಿ ಒಂದು ಕ್ರಮಬದ್ಧವಾದ ತೋಟ ಬಂದಿಲ್ಲ. ಬನ್ನಿ ನಮ್ಮ ತೋಟವನ್ನು ನೋಡುವ. ನೋಡಿ ಸ್ನೇಹಿತರೆ, ಈ ತೋಟ ಇಲ್ಲಿದ್ದರೆ ನಮ್ಮ ತೋಟ ನೇರವಾಗಿ ಇಲ್ಲಿ ಕಾಣ್ತಾ ಇದೆ ನೋಡಿ. 2 ಅಕ್ಕಪಕ್ಕದ ತೋಟಗಳು. ಬನ್ನಿ ನೋಡುವ ಇದು ಹೇಗಿದೆ ಅಂತ. ನೋಡಿ ಸ್ನೇಹಿತರೆ, ಈ ತೋಟವನ್ನು ಗಮನಿಸಿದಾಗ ನಿಮಗೆ ಎದ್ದು ಕಾಣುವಂಥದ್ದು ಇಲ್ಲಿರುವ ಕಳೆಗಳು ನೋಡಿ. ಎಷ್ಟು ದಪ್ಪನಾಗಿ ಇಲ್ಲಿ ಕಳೆ ಇದೆ ಅಂತ ಹೇಳಿದರೆ, ಕಡಿಮೆ ಅಂತ ಹೇಳಿದರೆ ಒಂದು 3 ಅಡಿ ದಪ್ಪಕ್ಕೆ ಕಳೆ ಇದೆ. ಅದಿರಲಿ ಸ್ನೇಹಿತರೆ, ಗಿಡಗಳನ್ನು ನೋಡಿ. ಅಡಿಕೆ ಗಿಡವನ್ನು ಗಮನಿಸಿದಾಗ ಎಷ್ಟು ಸಣ್ಣ ಗಿಡದಲ್ಲಿ
ಎಷ್ಟು ಇಳುವರಿ ಬಂದಿದೆ ಅಂತ ಗಮನಿಸಿ. ನೋಡಿ, ಪಕ್ಕದ ಗಿಡವನ್ನು ಗಮನಿಸಿ. ನೋಡಿ, ಅದರ ಪಕ್ಕದ ಗಿಡವನ್ನು ಗಮನಿಸಿ. ನೋಡಿ, ಅದರ ಪಕ್ಕದ ಗಿಡವನ್ನು ಗಮನಿಸಿ. ನೋಡಿ, ಎಲ್ಲ ಜಾಸ್ತಿ ಎತ್ತರ ಬೆಳವಣಿಗೆ ಆಗಿಲ್ಲ ಇನ್ನೂ ಕೂಡ. ಆದರೆ ಇಲ್ಲಿ ನೀವು ಗಮನಿಸಬೇಕಾದ ಏನಂತ ಹೇಳಿದರೆ, ಒಂದು ವಿಷಯ, ಇದು ಈಗಷ್ಟೇ ಇಳುವರಿ ಕೊಡ್ತಾ ಇಲ್ಲ. ನಿರಂತರವಾಗಿ ಇದು 5 ವರ್ಷದ ಗಿಡ, ಆದರೆ ಕಳೆದ 2.5 ವರ್ಷದಿಂದಲೂ ಇದು ಇಳುವರಿಯನ್ನು ಕೊಡ್ತಾಯಿತ್ತು. ನೋಡಿ, ಕಳೆದ ಸಲದ ಅಡಿಕೆ ಆದ ಜಾಗ ನೋಡಿ. ನೋಡಿ, ಅದಕ್ಕೆ ಮೊದಲು ಇಳುವರಿ ಬಂದಂಥ ಜಾಗ ನೋಡಿ. ಇಲ್ಲಿ ನೆಲ ಇದೆ ನೋಡಿ. ಇಲ್ಲಿ ಕೇವಲ 3-4 ಗಂಟಿನಲ್ಲೇ ನಮಗೆ ಇಳುವರಿಯನ್ನು ಕೊಟ್ಟಿತ್ತು ಈ ಗಿಡಗಳು. ನೋಡಿ, ಗಮನಿಸಿ. ಈಗ ಪುನಃ ಇಲ್ಲಿ ಅತ್ಯುತ್ತಮ ಗುಣಮಟ್ಟದಲ್ಲಿ ಅಡಿಕೆಗಳನ್ನು ಕಾಣಬಹುದು ನಿಮಗೆ. ನೋಡಿ, ಪಕ್ಕದ ಗಿಡವನ್ನು ಗಮನಿಸಿ. ಅಂದರೆ ಈ ತೋಟವನ್ನು ಗಮನಿಸಿದಾಗ 100ರಲ್ಲಿ 75 ಗಿಡದಲ್ಲಿ ಇಳುವರಿ ಇದೆ ಸ್ನೇಹಿತರೆ. ಆಗ ತೋರಿಸಿದ ತೋಟದಲ್ಲಿ 10ರಲ್ಲೂ ಅಡಿಕೆ ಇಲ್ಲ. ಹಾಗಾದರೆ ಇಲ್ಲಿ ವ್ಯತ್ಯಾಸ ಏನಾಯಿತು? ವ್ಯತ್ಯಾಸ ಇಷ್ಟೇ ಸ್ನೇಹಿತರೆ, ಬಿತ್ತನೆ ಬೀಜದ ವೈಫಲ್ಯ. ಅಂದರೆ ಸರಿಯಾದ ರೀತಿಯಲ್ಲಿ ಬಿತ್ತನೆ ಬೀಜವನ್ನು ಆಯ್ಕೆ ಮಾಡಿಲ್ಲ ಅಂತಲೇ ಇದರ ಅರ್ಥ. ಮತ್ತು ಮಣ್ಣಿನಲ್ಲಿ ಸಾಕಷ್ಟು ಪೋಷಕಾಂಶ ಕೂಡ ಇಲ್ಲ. ಅಂದರೆ ಕೇವಲ ಕಳೆಯನ್ನು ಪದೇ ಪದೇ ತೆಗೆದಾಗ ಏನಾಗ್ತದೆ ಅಂತ ಹೇಳಿದರೆ ಮಣ್ಣು ಬರಡಾಗ್ತದೆ. ನಾವು ಕೇವಲ ಕೊಡುವ ರಾಸಾಯನಿಕ ಗೊಬ್ಬರ ಮಾತ್ರ ಅದಕ್ಕೆ ನೇರವಾಗಿ ಸಿಗ್ತದೆ. ಅದರಲ್ಲಿ ಯೂರಿಯಾದ ಅಂಶ ಇದ್ದರೆ ಗಿಡಗಳು ಎತ್ತರ ಬೆಳೀತದೆ. ಮತ್ತು ಕೆಲವು ಸಲ ನಾವು ಬಿತ್ತನೆ ಬೀಜದ ಗುಣದಿಂದಲೂ ಗಿಡಗಳು ಎತ್ತರ ಬೆಳೀತದೆ. ಆದರೆ ನಮಗೆ ಇಳುವರಿಯನ್ನು ಕೊಡುವುದಿಲ್ಲ. ಆದರೆ ಇಲ್ಲಿ ನಿಮಗೆ ಕಾಣ್ಬೋದು, ಅತಿ ಸಣ್ಣ ಗಿಡದಲ್ಲಿ ಒಳ್ಳೆಯ ಇಳುವರಿಯನ್ನು ಕೊಡ್ತಾಯಿದೆ. ನೋಡಿ, ಮುಂದಿನ ವರ್ಷದ ಅಡಿಕೆಗಳನ್ನು, ಹಿಂಗಾರವನ್ನು ಎಲ್ಲವನ್ನು ನೀವು ಗಮನಿಸಿ. ನೋಡಿ, ಎಷ್ಟು ಚಿಕ್ಕ ಗಿಡದಲ್ಲಿ ಎಲ್ಲ ಹಿಂಗಾರ ಬಂದಿದೆ ಅಂತ. ನೋಡಿ ಸ್ನೇಹಿತರೆ, ಇಲ್ಲಿ ಈ ಗಿಡವನ್ನು ಗಮನಿಸಿ. ನೆಲದಿಂದ ಕೇವಲ ನೋಡಿ, ಇಲ್ಲಿಂದ ಅಡಿಕೆ ಇಳುವರಿ ಬಂದಿತ್ತು. ನೋಡಿ, ಗುರುತುಗಳು ಕಾಣ್ಬೋದು. ಪುನಃ ಇಲ್ಲಿ ನೋಡಿ, ಸ್ಪಷ್ಟವಾಗಿ ಗುರುತುಗಳನ್ನು ಕಾಣ್ಬೋದು. ನೋಡಿ, ಇಲ್ಲಿ ನೋಡಿ, ಆ ಗಿಡವನ್ನು ಗಮನಿಸಿ ಹೇಗಿದೆ ಅಂತ. ಮುಂದಿನ ವರ್ಷದ ಇಳುವರಿ. ಹೀಗೆ ಹೇಳಿ ಸ್ನೇಹಿತರೆ, ಅಡಿಕೆ ಗಿಡಗಳನ್ನು ಅಥವಾ ಅಡಿಕೆ ತೋಟವನ್ನು ಮಾಡುವುದು ದೊಡ್ಡ ಕಷ್ಟದ ಕೆಲಸ ಅಲ್ಲ, ಅತಿ ಸುಲಭದ ಕೆಲಸ. ಆದರೆ ಎಲ್ಲರೂ ಎಡವುದೆಲ್ಲಿ ಅಂತ ಹೇಳಿದರೆ, ಬಿತ್ತನೆ ಬೀಜವನ್ನು ಸರಿಯಾದ ರೀತಿಯಲ್ಲಿ ಆಯ್ಕೆ ಮಾಡಿರುವುದಿಲ್ಲ. ಒಳ್ಳೆಯ ಹಣ್ಣಾದ ಸಮಯದಲ್ಲಿ ಹೋಗಿ ಒಳ್ಳೆಯ ಗುಣಮಟ್ಟದ ತೋಟವನ್ನು ಆಯ್ದುಕೊಂಡು ಹೆಚ್ಚಿನ ಎಲ್ಲ ಗಿಡಗಳಿಂದಲೂ ನಾವು ಬಿತ್ತನೆ ಬೀಜವನ್ನು ಆಯ್ದುಕೊಳ್ಬೇಕು ಸ್ನೇಹಿತರೆ. ಹೆಚ್ಚಿನವರು ಏನು ತಪ್ಪು ಮಾಡ್ತಾರೆ ನೋಡಿ, ಈ ಗಿಡದಲ್ಲಿ ಒಳ್ಳೆಯ ಕಾಯಿಗಳಿದೆ, ಆದರೆ ನೋಡಿ ಈ ಪಕ್ಕದ ಗಿಡದಲ್ಲಿ ಸ್ವಲ್ಪ ಕಮ್ಮಿ ಇದೆ. ಜನರು ಏನು ಮಾಡ್ತಾರೆ, ಈ ಗಿಡದಿಂದಲೇ ಹೆಚ್ಚಿನ ಕಾಯಿಗಳನ್ನು ಆಯ್ದುಕೊಳ್ತಾರೆ ಸ್ನೇಹಿತರೆ. ಇದರಿಂದಲೇ ಜಾಸ್ತಿ ಕಾಯಿಗಳನ್ನು ಈಗ ಒಂದು 100 ಬೀಜ ಬೇಕಿದ್ದರೆ ಇದರಿಂದಲೇ ಒಂದು 60-70 ಕಾಯಿಗಳನ್ನು ಆಯ್ದುಕೊಳ್ತಾರೆ. ಆಮೇಲೆ ಇನ್ನೊಂದು ಗಿಡದಿಂದ ಜಾಸ್ತಿ ಇದ್ದರೆ ಇದರಿಂದ ಅಂತ ಇಟ್ಟುಕೊಳ್ಳಿ, ಇದರಿಂದ ಒಂದು 10-25 ಆಯ್ದುಕೊಳ್ತಾರೆ. ಅಂದರೆ ಅವರಿಗೆ 100 ಬೇಕಿದ್ದರೆ 1-2 ಗಿಡ, ಇದರಿಂದ ಒಂದು 75, ಇದರಿಂದ ಒಂದು 25 ಅಂತ ತಗೊಳ್ತಾರೆ. ಇಲ್ಲಿ ಎಡವಟ್ಟಾಗುವುದೇನಂತ ಹೇಳಿದರೆ, ಪರಾಗಸ್ಪರ್ಶ ಆದ ಕಾರಣ ಈ ಗಿಡದ ಕಾಯಿಗಳಿಗೆ ಇದೇ ಗಿಡದ ಗುಣಲಕ್ಷಣಗಳು ಇರುವುದಿಲ್ಲ ಸ್ನೇಹಿತರೆ. ಈ ಗಿಡಕ್ಕೆ ಯಾವುದರಿಂದ ಪರಾಗ ಬಿದ್ದಿರ್ತದೆ ಅಂತ ಯಾರಿಗೂ ಗೊತ್ತಿರುವುದಿಲ್ಲ. ಅಂದರೆ ಪಕ್ಕದ ಯಾವುದೋ ಗಿಡಗಳಿಂದಲೇ ಎಲ್ಲ ಬಿದ್ದಿರ್ತದೆ. ಹಾಗಾಗಿ ಈ ಅಡಿಕೆ ಗಿಡಕ್ಕೆ ಪಕ್ಕದ ಗಿಡದಿಂದ ಬಿದ್ದಿದ್ದರೆ ಪರಾಗ ನೋಡಿ, ಇದರಲ್ಲಿ ಕಾಯಿಗಳು ಕಮ್ಮಿ ಇದೆ, ಇದರ ಗುಣಲಕ್ಷಣ ಈ ಅಡಿಕೆಗೆ ಸೇರಿರ್ತದೆ ಸ್ನೇಹಿತರೆ. ಹಾಗಾದಾಗ ಏನಾಗ್ತದೆ, ನಮಗೆ ಕಣ್ಣಿಗೆ ನೋಡುವಾಗ ಇದರಲ್ಲಿ ಕಾಯಿಗಳು ಅತಿ ಹೆಚ್ಚಿದ್ರೂ ಕೂಡ ಆ ಬೀಜದಲ್ಲಿ ಅದರ ಗುಣ ಇರುವುದಿಲ್ಲ ಸ್ನೇಹಿತರೆ. ಹಾಗಾಗಿ ನಾವೇನು ಮಾಡಬೇಕಾಗ್ತದೆ, ಒಳ್ಳೆಯ ತೋಟಕ್ಕೆ ಹೋಗಿ ಅಲ್ಲಿರುವ ಎಲ್ಲ ಗಿಡಗಳಿಂದಲೂ ಒಂದೆರಡು ಬೀಜಗಳನ್ನು ಆಯ್ದುಕೊಂಡ್ರೆ ನಮ್ಮಲ್ಲೂ ಕೂಡ ಒಂದು ಒಳ್ಳೆಯ ತೋಟ ಆಗ್ತದೆ. ಆದರೆ ಇಲ್ಲದಿದ್ದರೆ, ಹಾಗೆ ಮಾಡದಿದ್ದರೆ ಏನಾಗ್ತದೆ, ಈಗ ನಾನು ಸ್ನೇಹಿತರ ತೋಟ ತೋರಿಸಿದ್ದೇನೆ, 5 ವರ್ಷ ಆಗಿದೆ, ಆದರೂ ಇನ್ನೂ ಸರಿಯಾದ ರೀತಿಯಲ್ಲಿ ಫಸಲು ಬಂದಿಲ್ಲ, ಬರುವ ಲಕ್ಷಣ ಕೂಡ ಕಾಣ್ತಾ ಇಲ್ಲ. ಗೊಬ್ಬರ ಎಲ್ಲ ಕೊಡ್ತಾ ಇದ್ದಾರೆ, ರಾಸಾಯನಿಕನೂ ಕೊಡ್ತಾ ಇದ್ದಾರೆ, ಸಾವಯವನೂ ಕೊಡ್ತಾ ಇದ್ದಾರೆ, ಕೆಲಸ ಮಾಡಿಸ್ತಾ ಇದ್ದಾರೆ, ಆದರೂ ಲಾಭ ಏನು ಬಂತು? ಏನಿಲ್ಲ ಸ್ನೇಹಿತರೆ. ಇಲ್ಲಿ ನಾವು ಯಾವುದೇ ರೀತಿಯ ಗೊಬ್ಬರವನ್ನು ಕೊಡೋದಿಲ್ಲ, ಕಳೆಯನ್ನು ಪದೇ ಪದೇ ತೆಗೆಯೋದಿಲ್ಲ, ಆದರೂ ಇಳುವರಿ ಬಂದು ನಮಗೆ 2 ವರ್ಷ ಆಯಿತು ಈಗಾಗಲೇ. ಅಂದರೆ ಈ ತೋಟವನ್ನು ಮಾಡಿದ ಖರ್ಚೆಲ್ಲ ಬಂದಾಗಿದೆ. ಇನ್ನು ಏನಿದ್ರೂ ಕೇವಲ ಲಾಭ ಮಾತ್ರ ಇರುವುದು ನಮಗೆ. ಖರ್ಚು ಕಡಿಮೆ, ಆ ಖರ್ಚು ಎಷ್ಟು ಮಾಡಿದ್ದು ನಮಗೆ 1-2 ವರ್ಷದಲ್ಲೇ ಬಂದಾಗಿದೆ. ಹಾಗಾಗಿ ಸ್ನೇಹಿತರೆ, ಈ ಶೂನ್ಯ ಬಂಡವಾಳ ಕೃಷಿಯ ಲಾಭ ಏನಂತ ಹೇಳಿದರೆ, ಯಾವುದೇ ಖರ್ಚಿಲ್ಲದೆ ಒಳ್ಳೆಯ ಗುಣಮಟ್ಟದ ಗಿಡಗಳಿಂದ ಬಿತ್ತನೆ ಬೀಜವನ್ನು ಆಯ್ದುಕೊಂಡ್ರೆ ಅಡಿಕೆ ತೋಟದಷ್ಟೊಂದು ಲಾಭ ಯಾವುದಿಲ್ಲ ಸ್ನೇಹಿತರೆ. ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೇರೆಯವರಿಗೂ ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.